ಕೋಲಾರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಿನ್ನೆ ಆರಂಭವಾಗಿದ್ದು 5 ವರ್ಷದ ಒಳಗಿನ 1,61,000 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಗುತ್ತಿದೆ. 778 ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು 3,075 ಲಸಿಕಾ ಸಿಬ್ಬಂದಿ ನಿಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಕೋಲಾರ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎವಿ ನಾರಾಯಣಸ್ವಾಮಿ, 4 ದಿನಗಳ ಕಾಲ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದ್ದು, ಮೊದಲನೆಯ ದಿನ ಪೋಲಿಯೋ ಬೂತ್ಗಳಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಲಾಯಿತು. ಉಳಿದ 3 ದಿನಗಳ ಕಾಲ ಮನೆ ಮನೆಗೆ ತೆರಳಿ ಮಕ್ಕಳಿಗೆ ಲಸಿಕೆ ಹಾಕಲಾಗುವುದು ಎಂದರು. ವಲಸೆ ಕಾರ್ಮಿಕರು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳನ್ನು ಗುರುತಿಸಲಾಗಿದ್ದು, ಇಲಾಖೆಯ ಸಿಬ್ಬಂದಿ ಅಲ್ಲಿಗೆ ತೆರಳಿ ಕಾರ್ಮಿಕರ ಮಕ್ಕಳಿಗೆ ಲಸಿಕೆ ಹಾಕಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಲಸಿಕಾ ತಂಡಗಳೇನಿರುತ್ತೆ ಅವು ಮನೆ ಮನೆಗೆ ಭೇಟಿ ಮಾಡಿ ಮೊದಲನೇ ದಿನ ಬಿಟ್ಟು ಹೋದಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಲಸಿಕೆ ನೀಡುವಂಥ ಒಂದು ಕಾರ್ಯಕ್ರಮ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿರ್ತದೆ. ಕೆಲವೊಂದು ಬ್ರಿಕ್ಲಿನ್ಸ್ ಇರ್ಬೋದು ಅಥವಾ ವಲಸೆ ಬಂದಿರುವಂಥ ಗುಡಿಸಲು ಹಾಕ್ಕೊಂಡಿರುವಂಥವ್ರು, ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ಸು, ಈ ಕೆಲವೊಂದು ಏನು ಮೈಗ್ರೇಟರಿ ಪಾಪ್ಯುಲೇಷನ್ ಇರ್ತದೆ. ಸೊ ಅಂಥವ್ರನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ತಾಲೂಕಿನಾದ್ಯಂತ.